ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಚಾರ್ಜಿಂಗ್ ಏನಾದರೂ ಬೇಗ ಖಾಲಿ ಆಗ್ತಾ ಇದೆಯಾ? ಹಾಗಿದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಚಾರ್ಜಿಂಗ್ ಏನಾದರೂ ಬೇಗ ಖಾಲಿ ಆಗ್ತಾ ಇದೆ ಅಂದರೆ ಕೆಲವೊಂದು ಸೆಟ್ಟಿಂಗ್ ಮುಖಾಂತರ ನೀವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಓಕೆ, ಆ ಸೆಟ್ಟಿಂಗ್ನ ಏನೆಲ್ಲ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ. ಸೊ ನಾನು ಹೇಳಿರೋ ಸೆಟ್ಟಿಂಗ್ ನಿಮಗೆ ವರ್ಕ್ ಆಗಿತ್ತು ಅಂದರೆ ವರ್ಕ್ ಆಯಿತು ಅಂತ ಕಮೆಂಟ್ ಹಾಕಿ, ವರ್ಕ್ ಆಗಿಲ್ಲ ಅಂದರೆ ವರ್ಕ್ ಆಗಿಲ್ಲ ಗುರು ಅಂತಲೇ ಕಮೆಂಟ್ ಹಾಕಿ ಹೇಳ್ತಾ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ. ಸೊ ಗೈಸ್, ನಮ್ಮ ಒಂದು ಮೊಬೈಲ್ ಫೋನಲ್ಲಿ ಬ್ಯಾಟ್ರಿ ಏನಾದರೂ ಬೇಗ ಖಾಲಿ ಆಗ್ತಾಯಿತ್ತು ಅಂದರೆ ಅದನ್ನ ಸೆಟ್ಟಿಂಗ್ ಮುಖಾಂತರ ಕಡಿಮೆ ಮಾಡೋದಕ್ಕೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಸೆಟ್ಟಿಂಗ್ನ ಓಪನ್ ಮಾಡಿ. ಸೆಟ್ಟಿಂಗ್ನ ಓಪನ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲೆ ಕಾಣ್ತಿರ್ಬೋದು ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ 2 ಸಿಮ್ ಕಾಣ್ತಾ ಇರ್ಬೋದು ಇಲ್ಲಿ. ಓಕೆ, ಸಿಮ್ 1 ಸಿಮ್ 2. ನೀವು ಜಾಸ್ತಿ ಇಂಟರ್ನೆಟ್ ಯಾವ ಸಿಮ್ಮಲ್ಲಿ ಯೂಸ್ ಮಾಡ್ತೀರಾ ಆ ಒಂದು ಸಿಮ್ನ ಸೆಲೆಕ್ಟ್ ಮಾಡಿ. ಓಕೆ, ಸೆಲೆಕ್ಟ್ ಮಾಡಿದಾಗ ನಿಮಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು ಗೈಸ್ ಕೆಳಗಡೆ ಡಾಟಾ ಯೂಸೇಜ್ ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಕಾಣ್ತಿರ್ಬೋದು ಯಾವ ಒಂದು ಅಪ್ಲಿಕೇಶನ್ ನಿಮಗೆ ಎಷ್ಟು GB ಇಂಟರ್ನೆಟ್ನ ಅದು ಯೂಸ್ ಆಗಿದೆ ಅಂತ ಕರೆಕ್ಟ್ ತೋರಿಸುತ್ತೆ. ಓಕೆ, ಯೂಟ್ಯೂಬ್ ಈಗ 6.6 GB, ಅದು ಲಾಸ್ಟ್ ಮಂತಲ್ಲಿ. ಓಕೆನಾ, ಜಿಯೋ ಸಿನಿಮಾ ಆ್ಯಪ್ ಅದು 4.29 GB, ಟೆಲಿಗ್ರಾಮ್ ಬಂದು 2.25 GB, ಫೇಸ್ಬುಕ್ಕು 2.5 GB. ಸೊ ಈ ಥರ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇವಾಗ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಅಂತ. ಓಕೆ, ಅಲೋ ಮೊಬೈಲ್ ಡಾಟಾ ಟು ಬಿ ಯೂಸ್ ಟು ಬ್ಯಾಕ್ಗ್ರೌಂಡ್ ಅಂದರೆ ನೀವು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿದ್ರು ಕೂಡ ಬ್ಯಾಕ್ಗ್ರೌಂಡಲ್ಲಿ ಆ ಒಂದು ಡಾಟಾ ರನ್ ಆಗ್ತಾ ಇರುತ್ತೆ. ಸೊ ಆವಾಗ ನಿಮ್ಮ ಒಂದು ಬ್ಯಾಟ್ರಿ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಓಕೆ, ಇದಿಲ್ಲಿ ಆನ್ ಆಗಿದೆ, ಇದು ನೀವು ಆಫ್ ಮಾಡಬೇಕಾಗುತ್ತೆ. ಓಕೆ, ಈ ಥರ ಎಲ್ಲ ಅಪ್ಲಿಕೇಶನ್ ಕೂಡ ನೀವು ಆಫ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇದು ಆನ್ ಆಗಿದೆ, ಇದನ್ನು ಆಫ್ ಮಾಡ್ತೀನಿ ಹಿಂಗೆ. ಓಕೆ, ಯಾವೆಲ್ಲ ಅಪ್ಲಿಕೇಶನ್ ಇರ್ತಾವೋ ಅದನ್ನೆಲ್ಲನೂ ಕೂಡ ನೀವು ಇಲ್ಲಿ ಆಫ್ ಮಾಡಬೇಕು ಈ ಥರ. ಓಕೆ, ನಿಮಗೆ ಕಾಣ್ತು ವಾಟ್ಸಪ್ಪು ಬ್ಯಾಕ್ಗ್ರೌಂಡ್ ಡಾಟಾ ಕಾಣ್ತಿರ್ಬೋದು. ಸೊ ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಥರ ಎಷ್ಟು ಅಪ್ಲಿಕೇಶನ್ ಯೂಸ್ ಮಾಡ್ತಿರೋ ಎಲ್ಲ ಒಂದು ಅಪ್ಲಿಕೇಶನ್ ನೀವು ಈ ಥರ ಬ್ಯಾಕ್ಗ್ರೌಂಡ್ ಡಾಟಾನ ಆಫ್ ಮಾಡಿದ್ರೆ ಸೊ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಬ್ಯಾಟ್ರಿ ಪ್ಯಾಕಪ್ಪು ಸ್ವಲ್ಪ ಕಡಿಮೆ ಯೂಸ್ ಆಗುತ್ತೆ. ಅಂದರೆ ಬ್ಯಾಕ್ಗ್ರೌಂಡ್ ಯಾವುದೇ ಅಪ್ಲಿಕೇಶನ್ ರನ್ ಆಗಿಲ್ಲ ಅಂದಾಗ ಸೊ ಆವಾಗ ನಿಮ್ಮ ಒಂದು ಮೊಬೈಲ್ ಬ್ಯಾಟ್ರಿ ಸ್ವಲ್ಪ ಸೇವ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ಒಂದು ಸೆಟ್ಟಿಂಗ್ನ ನೀವು ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಆಫ್ ಮಾಡಿಕೊಂಡ್ರೆ ಸೊ ಬ್ಯಾಟ್ರಿ ಬೇಗ ಚಾರ್ಜಿಂಗ್ ಖಾಲಿ ಆಗ್ತಾಯಿತ್ತು ಅಂದರೆ ಇದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಓಕೆನಾ? ಸೊ ಇದು ಗೈಸ್ ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.